ಎರಡು ಸುದ್ದಿ ಇವತ್ತು ಇಡೀ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡಿದ್ದು ಒಂದು ಮೂಡ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಬರೆದಿರುವ ಲೆಟರ್ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 9 ಗಂಟೆಗೆ ನಾನು ಹಾಗೆ ಜಯಪ್ರಕಾಶ್ ಶೆಟ್ಟಿ ಇದ್ವಿ. ನಾವು ಚಾಲೆಂಜ್ ಮಾಡಿದ್ವಿ, ನಮ್ಮಲ್ಲಿರುವ ದಾಖಲೆ ಮುಖ್ಯಮಂತ್ರಿಗಳ ಪತ್ನಿ ಬರೆದಿರುವ ದಾಖಲೆ ಬೇರೆ ಯಾವುದೇ ಮೀಡಿಯಾದಲ್ಲಿ ಇಲ್ಲ ಅಂತ ಹೇಳಿ. ಎರಡನೇ ಅತಿ ದೊಡ್ಡ ಸುದ್ದಿ ಸಾಯಿ ಮಿನರಲ್ಸ್ ಹಗರಣ. ಕುಮಾರಸ್ವಾಮಿ ಅವರಿಗೆ ಬಂದು ಬಿಡುತ್ತಾ ಪ್ರಾಸಿಕ್ಯೂಷನ್ ನ ಭೀತಿ. ಈ ವಿಚಾರಕ್ಕೂ ಕೂಡ ಓಪನ್ ಚಾಲೆಂಜ್. ಇಡೀ ಮಾಧ್ಯಮದಲ್ಲಿ ಈ ಹಗರಣಕ್ಕೆ ಸಂಬಂಧಪಟ್ಟ ಅಧಿಕೃತ ಧ್ವನಿ ಸಿಗೋದು ಇವತ್ತು ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಯಾವುದು ಆ ಧ್ವನಿ, ಯಾವ ವಿಚಾರವನ್ನ ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ನಾವು ರಿವೀಲ್ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಇದೆಲ್ಲದರ ಡೀಟೇಲ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ರಿವೀಲ್ ಆಗುತ್ತೆ. ಅದನ್ನ ರಿವೀಲ್ ಮಾಡಲಿಕ್ಕೆ ಹಾಗೆ ಈ ಒಂದು ಕೂಲಂಕುಷ ಚರ್ಚೆಯಲ್ಲಿ ನನ್ನ ಜೊತೆ ನನ್ನ ಮೂವರು ಕಲೀಗ್ಸ್ ಕೂಡ ಜಾಯಿನ್ ಆಗಿದ್ದಾರೆ. ನಿರಂಜನ್ ನಾರಾಯಣ ಸ್ವಾಮಿ ಅವರಿದ್ದಾರೆ, ಜಯಪ್ರಕಾಶ್ ಶೆಟ್ಟಿ ಇದ್ದಾರೆ, ಹಾಗೆ ವಿಜಯ್ ಅವರಿದ್ದಾರೆ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರಂಜನ್, ನಮ್ಮೊಂದಿಗೆ ಇವತ್ತು ಒಬ್ಬರು ತುಂಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸ್ಮಿತಾ ಅವರೇ, ಶೆಟ್ಟಿ ಅವರೇ ಮತ್ತು ವಿಜಯ್. ಡೆಲ್ಲಿಗೆ ಹೋದ್ಮೇಲೆ ಇದು ಅವರ ಮೊದಲನೇ ಇಂಟರ್ವ್ಯೂ. ಟೈಮ್ ವೇಸ್ಟ್ ಮಾಡಲ್ಲ ನಾನು, ತುಂಬ ಕಡಿಮೆ ಟೈಮ್ ಇದೆ ಅನಿಸುತ್ತೆ. ಸ್ಟ್ರೇಟ್ ಅವೇ ಕುಮಾರಸ್ವಾಮಿ ಅವರೇ, ರಿಪಬ್ಲಿಕ್ ಕನ್ನಡ ಫಸ್ಟ್ ವಿಸಿಟ್ ನಿಮ್ಮದು ನಮ್ಮ ನ್ಯೂಸ್ ರೂಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಡೆಲ್ಲಿ ಎಲಿವೇಶನ್. ಎಲ್ಲರೂ ಹೇಳ್ತಿದ್ರು ಕುಮಾರಸ್ವಾಮಿ ಅವ್ರ ಹತ್ರ ಯಾವಾಗಲೂ ಫೈಲ್ ಇಟ್ಕೊಂಡು ಓಡಾಡ್ತಾರಂತ. ಇವತ್ತು ಎಷ್ಟು ಫೈಲ್ ಇದೆ ಅಂದರೆ, ಎಷ್ಟು ಕೇಸುಗಳು ನಡೀತಿದೆ, ಎಷ್ಟು ನ್ಯೂಸಲ್ಲಿ ಎಷ್ಟು ಸ್ಕ್ಯಾಮ್ಸ್ ಇದೆ ಅಂದರೆ ಕರ್ನಾಟಕದಲ್ಲಿ ತುಂಬ ಚರ್ಚೆ ನಡೀತಿದೆ ಸುಮಾರು ಈ ಸರ್ಕಾರ ಬಂದಾಗಿಂದ. ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಡು ಯು ಮಿಸ್ ಬೀಯಿಂಗ್ ಇನ್ ಬ್ಯಾಂಗ್ಳೂರ್ ಆಟ್ ಅ ಟೈಮ್ ಲೈಕ್ ದಿಸ್? ಬಹುಶಃ ನಾನು ಡೆಲ್ಲಿಗೆ ಹೋದ ನಂತರ ತಾವು ಹೇಳಿದಂಥ ರೀತಿಯಲ್ಲಿ ಮೊದಲನೇ ಬಾರಿಗೆ ನಮ್ಮ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಈ ರೀತಿಯ ಒಂದು ಕಾನ್ವರ್ಸೇಷನಿಗೆ ರಿಪಬ್ಲಿಕ್ ಟಿವಿನಲ್ಲಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅನಿವಾರ್ಯತೆಯೂ ಇದೆ. ಬಹುಶಃ ನಾನು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಯಾವುದೇ ರೀತಿಯ ದೊಡ್ಡ ಮಟ್ಟದ ಇಂಟರ್ವ್ಯೂನಲ್ಲಿ ಭಾಗವಹಿಸಿಲ್ಲ. ಹೌದು, ಇವತ್ತು ಪ್ರಥಮವಾಗಿ ನಿಮ್ಮ ಒಂದು ಚಾನಲ್ಗೇನು ಬಂದಿದ್ದೇನೆ, ಪ್ರಥಮವಾಗಿ ತಮ್ಮೆಲ್ಲ ಯೂನಿಟ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇದರಲ್ಲಿ ತಾವು ಯಾವುದೇ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ತಮ್ಮ ಚಾನಲ್ನಲ್ಲಿ ಯಾರಿಗೋ ಪರವಾಗಿ ಫೇವರ್ ಮಾಡಬೇಕು ಅಂತಲೋ ಇಲ್ಲ ಮತ್ತು ಯಾರಿಗೋ ಇರಿಸುಮುರುಸು ಮಾಡಬೇಕು ಅಂತಲೋ ತಮ್ಮ ಚಾನಲ್ನಲ್ಲಿ ಆ ರೀತಿಯ ಒಂದು ವಾತಾವರಣ ಇದೆ ಅಂತಕ್ಕಂಥದ್ದು ನಾನಂತೂ ಕಂಡಿಲ್ಲ. ಅದಕ್ಕೆ ತಮ್ಮೆಲ್ಲರನ್ನೂ ಅಭಿನಂದಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ನೇರವಾಗಿ ಇರ್ತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತೀರಿ. ಬಹುಶಃ ನಮ್ಮ ಹಳೆ ಸ್ನೇಹಿತರು ನಮ್ಮ ಜಯಪ್ರಕಾಶ್ ಅವರನ್ನು, ಅವರು ಸಹ ನನ್ನ ಒಳಗೊಂಡಂತೆ ಹಲವಾರು ಬಾರಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ನಾನು. ಆದ್ದರಿಂದ ಇವತ್ತಿನ ದಿನ ಒಂದು ಕಡೆ ರಾಜ್ಯದಲ್ಲಿ ನಾಡಿನ ಜನತೆ ಏನೊಂದು ಭಾಳ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟು ನಮ್ಮ ರಾಜ್ಯದಲ್ಲಿ ಆಡಳಿತ ಕುಸಿತ ಆಗಿದೆ, ಒಂದು ಉತ್ತಮವಂತ ಸರ್ಕಾರ ತರಬೇಕು ಅಂತ ಹೇಳಿ ಕಾಂಗ್ರೆಸ್ನ ಅಪಪ್ರಚಾರಗಳೇನಿತ್ತು ಅದಕ್ಕೆಲ್ಲದಕ್ಕೂ ಒಂದು ಉತ್ತಮವಂತ ಸರ್ಕಾರ ಬರಲಿ ಅಂತ ಕಾಂಗ್ರೆಸ್ಸಿಗೆ ಮತ ಕೊಟ್ಟರು. ಆದರೆ ಈ 1.25 ವರ್ಷ ಏನಾಗಿದೆ, 15 ತಿಂಗಳು, ಬಹುಶಃ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಒಂದು ರಾಜ್ಯ ಸರ್ಕಾರ ರಚನೆ ಆದ ಕೇವಲ ಹಲವಾರು ತಿಂಗಳುಗಳಲ್ಲಿ ಜನಗಳ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಪಕ್ಷ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸರ್ಕಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧಿಕಾರಕ್ಕೆ ಬಂದ ದಿನದಿಂದಲೇ ಪ್ರಾರಂಭ ಆಯಿತು. ಹೌದು, ವರ್ಗಾವಣೆ ವಿಷಯದಲ್ಲಿ ಯಾವ್ಯಾವ ರೀತಿ ನಡ್ಕೊಂಡಿದೆ. ನಾನೊಂದು ಬಾರಿ ಒಂದು ಪೆನ್ ಡ್ರೈವ್ ತೋರಿಸಿದೆ, ಅದನ್ನೇ ಪಾಪ ಈಗಲೂ ಹೇಳ್ತಾರೆ ಪೆನ್ ಡ್ರೈವ್ ಅಂದರೂ ತೋರಿಸ್ಲೇ ಇಲ್ಲ ಅಂತೇಳಿ. ಅದು ಸಹ ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥದ್ದು ಯಾವುದೇ ಅಶ್ಲೀಲವಾದಂಥ ಪೆನ್ ಡ್ರೈವ್ ಅಲ್ಲ. ಅದು ವರ್ಗಾವಣೆಗೆ ಸಂಬಂಧಪಟ್ಟಾಗೆ ಒಂದು ಇಲಾಖೆಯಲ್ಲಿ ಯಾವೊಂದು ಅಸೋಸಿಯೇಷನ್ ಇರುತ್ತೆ, ಆ ಅಸೋಸಿಯೇಷನ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾರಲ್ಲ, ಪ್ರಮೋಷನ್ ಆಗಿ ಅವರಿಗೆ ಪೋಸ್ಟಿಂಗ್ ಕೊಡಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟಂಥ 2 ಅಧಿಕಾರಿಗಳ ಕಾನ್ವರ್ಸೇಷನ್. ಬಟ್ ಕುಮಾರಸ್ವಾಮಿ ಅವರೇ, ನೀವು ಆ ಪೆನ್ ಡ್ರೈವ್ ತೆಗೆದಿದ್ದಕ್ಕೇನೆ ನವೆಂಬರ್ನಲ್ಲಿ ರಾಜ್ಯಪಾಲರ ಟೇಬಲ್ಗೆ ತಪ್ಪು ನಿಮ್ಮ ಈ ಜಂತಕಲ್ ಹಾಗೆ ಸಾಯಿ ಮಿನರಲ್ಸ್ ಹಗರಣದ ವಿಚಾರ
ಲೋಕಾಯುಕ್ತ SIT ಇಂದ ರಾಜ್ಯಪಾಲರ ಟೇಬಲ್ಗೆ ಹೋಗಿದ್ದೇನೆ, ನಿಮ್ಮ ಜೇಬಿಂದ ಪೆನ್ ಡ್ರೈವ್ ಆಚೆ ಬಂದಿದ್ದಕ್ಕೆ ಅಂತಾರೆ. ಅದರಲ್ಲಿ ಸಂಶಯನೇ ಇಲ್ಲ. ಯಾವಾಗ ನಾನು ಪ್ರಾರಂಭಿಕವಾಗಿ ಈ ಸರ್ಕಾರದ ತಪ್ಪುಗಳನ್ನು ಒಂದೇ ವಾರದಲ್ಲಿ ಜನತೆ ಮುಂದೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿದೆ, ಅವರಲ್ಲಿ ಅವತ್ತೇ ಶುರುವಾಯಿತು. ಏನಾದರೂ ಮಾಡಿ ಕುಮಾರಸ್ವಾಮಿಗೆ ಸಂಬಂಧಪಟ್ಟಿದ್ದು ಹಳೆ ಕಡತಗಳೇನಿದ್ರೆ ತೆಗೀರಿ 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 ಅಂತ ಹೇಳಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಎಷ್ಟು ಮೀಟಿಂಗ್ಗಳಾಗಿದೆ ಅನ್ನೋದು ಗೊತ್ತು ನನಗೆ. ನಾನು ಈ ಒಂದು ವಿಷಯದಲ್ಲಿ ಯಾತಕ್ಕೆ ನನಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರು ಏನೇ ಹೇಳಲಿ, ಲಘುವಾಗಿ ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರೆ, ದಾಖಲೆಗಳಿಲ್ಲ, ಸುಮ್ಮನೆ ತಾರ್ಕಿಕ ಕಂಡಿಲ್ಲ, ಏನೋ ಮಾತನಾಡ್ತಾರೆ, ಏನೋ ಹೋಗ್ತಾರೆ ಅಂತ ಹೇಳ್ತಾರೆ. ಹಳೇದನ್ನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಹಿಂದೆ ಯಾವ್ಯಾವ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ, ಅದು ಯಾವುದು ನಾನು ಸೃಷ್ಟಿ ಮಾಡಿದ ದಾಖಲೆ ಅಲ್ಲ. ಸರ್ಕಾರದಲ್ಲಿ ಏನೇನೋ ಅಕ್ರಮಗಳು ನಡೀತಾ ಇತ್ತು ಅದರ ಒರಿಜಿನಲ್ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಬಂದಿದ್ದೇವೆ. ತಾರ್ಕಿಕ ಅಂತ್ಯವನ್ನು ನಾನು ಕೊಡಲಿಕ್ಕಾಗಲ್ಲ. ತಾರ್ಕಿಕ ಅಂತ್ಯ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಯಾವೊಂದು ಸಂಸ್ಥೆಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ, ಆ ಸಂಸ್ಥೆಗಳಲ್ಲಿ ಪಾರದರ್ಶಕವಾದಂಥ ತೀರ್ಮಾನಗಳಾದಾಗ ತಾರ್ಕಿಕ ಅಂತ್ಯ ಕಾಣಬಹುದು. ನಾನು ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಶಾಸಕನಾಗಿ ವಿರೋಧ ಪಕ್ಷದ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ತಪ್ಪುಗಳು ಮಾಡಿರ್ತಕ್ಕಂಥ ಮಾಹಿತಿಗಳನ್ನು ಇಡ್ಬೋದು ನಾನು. ಆದರೆ ಅಂತಿಮವಾಗಿ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಬಂದ ನಂತರ ರಾಜ್ಯಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಸಂಸ್ಥೆಗಳ ಜವಾಬ್ದಾರಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಇರತಕ್ಕಂಥದ್ದು. ಕೆಲವು ವಿಷಯಗಳನ್ನು ನಮಗೆ ಗೊತ್ತಿದ್ದು ನಾವು ಹೇಳಲಿಕ್ಕಾಗಲ್ಲ ಏನೇ ನಡೀತಿದೆ ಅಂತಕ್ಕಂಥದ್ದು. ಈ ಮೂರು ಸಂಸ್ಥೆಗಳು ಅದ್ರ ಜೊತೆಗೆ ನಮ್ಮ ಪತ್ರಿಕಾರಂಗನೂ ಸೇರಿಸ್ಕೋತಾರೆ. ಪಾರದರ್ಶಕವಾದಂಥ, ನ್ಯಾಯಯುತವಾದಂಥ, ಪ್ರಾಮಾಣಿಕವಾದಂಥ ರೀತಿಯ ತೀರ್ಮಾನಗಳು ಹೊರಬಂದರೆ ಇವತ್ತು ಈಗ ನಡೀತಿರ್ತಕ್ಕಂಥ ಇಂಥ ಒಂದು ಭಯಭೀತಿ ಇಲ್ಲದೆ ಇರತಕ್ಕಂಥ, ಜನಸಾಮಾನ್ಯರಿಗೆ ಗೌರವ ದೊರಕದೇ ಇರತಕ್ಕಂಥ ಆಡಳಿತಗಳನ್ನು ನಾವೇನು ಕಾಣ್ತೇವೆ, ಇದನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ, ಒಬ್ಬರ ಕೈಯಲ್ಲಿ ಸಾಧ್ಯ ಆಗಲ್ಲ. ಈಗ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರುಗಳನ್ನ ಕೇಳ್ತೀನಿ ನಾನು. ಸಿದ್ದರಾಮಯ್ಯನವರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ, ಬಹುಶಃ ಉಪಮುಖ್ಯಮಂತ್ರಿಗಳಾಗಿ 2 ಬಾರಿ ಇದ್ದಾರೆ, ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರೋದು ಬಿಟ್ಟಾಕಡೆ ಒಂದು ಕಡೆ, ವಿರೋಧ ಪಕ್ಷದ ನಾಯಕರಾಗಿ ಯಾವುದಾದರೂ ಒಂದು ಪ್ರಕರಣವನ್ನು ಆಡಳಿತ ನಡೆಸ್ತಕ್ಕಂಥ ಸರ್ಕಾರದ ಬಗ್ಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ವಿರೋಧ ಪಕ್ಷದ ನಾಯಕರ ಕೂತು ಒಂದೇ ಒಂದು ಪ್ರಕರಣವನ್ನು ನಾಡಿನ ಜನತೆ ಮುಂದೆ ಇಟ್ಟಿದ್ದಾರೆ, ಸಾಕ್ಷಿ ಸಮೇತ. ಅಲ್ಲ, ಇದನ್ನೇ ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇದ್ರು, 1 ಲಕ್ಷ ಕೋಟಿ ಲೂಟಿ ಆಗಿದೆ, 1 ವರ್ಷ ಲಕ್ಷ ಕೋಟಿ ಆಗಿದೆ ಅಂತೇಳಿ. ಕೊನೆಗೆ 400 ಕೋಟಿಗೆ ಅವರು ಅಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದರು ಅಂತೇಳಿ. ಈಗ ನಿಮಗೆ ನೇರವಾಗಿ ಪ್ರಶ್ನೆಗೆ ಬರ್ತೇನೆ ಕುಮಾರಸ್ವಾಮಿ ಅವರೇ, ನೀವು ಜನಮಾನಸದಲ್ಲಿ ತುಂಬ ಗೊತ್ತಿರುವಂಥ ನಾಯಕರು, ಸಿದ್ದರಾಮಯ್ಯವರು ಕೂಡ ಜನಮಾನಸದಲ್ಲಿ ಗೊತ್ತಿರುವಂಥ ನಾಯಕರು. ಅವರ ಮೇಲೆ ಆರೋಪ ಬಂದಾಗ, ಮೂಢ ಆರೋಪ ಬಂದಾಗ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜೀನಾಮೆ ಕೊಡಬೇಕು ಅಂತೇಳಿ ಪಾದಯಾತ್ರೆಗಳು ಸಮೇತ ಆಗತ್ತೆ. ಈಗ ನನಗೆ ಹೇಳಿ, ನಿಮ್ಮ ವಿರುದ್ಧ ಇದೀಗ 2007ರಲ್ಲಿ ಇದ್ದಂಥ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗುತ್ತಿಗೆ ವಿಚಾರ, 550 ಎಕರೆ ಭೂಮಿ ವಿಚಾರಕ್ಕೆ, ಇದಾದ ನಂತರ ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಕೂಡ ಆಗ್ತೀರಿ, ನಿಮಗೊಂದು ಅವಕಾಶ ಕೂಡ ಇತ್ತು, ಅದನ್ನು ಏನು ಬೇಕಿದ್ರೂ ಮಾಡಬಹುದಾಗಿತ್ತು, ಅದು ಹಾಗೇ ಇದೆ. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ, ಹಾಗಿದ್ರೆ ಕುಮಾರಸ್ವಾಮಿ ತಪ್ಪು ಮಾಡಿಲ್ವಾ ಅನ್ನುವಂಥ ಜನಸಾಮಾನ್ಯರ ಪ್ರಶ್ನೆಗೆ ನಿಮ್ಮ ಕ್ಲಾರಿಫಿಕೇಶನ್ ಏನು? ನಾನು ನಾಡಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಿಮ್ಮ ಚಾನಲ್ ಮುಖಾಂತರ. ನಾನು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು, ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ, ಮೊದಲನೇ ಬಾರಿ ಶಾಸಕನಾಗಿ ಮುಖ್ಯಮಂತ್ರಿ ಆದ, 20 ತಿಂಗಳ ಆಡಳಿತ ಕೊಟ್ಟೆ. ಜನಮಾನಸದಲ್ಲಿ ಉಳಿದಿದ್ದಲ್ಲೇ ಆ ಆಡಳಿತ ಕೊಟ್ಟಾಗ. ಇಲ್ಲಿ
2ನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ನೀವು ಹೇಳಿದ್ರಿ ಸಾಯಿ ವೆಂಕಟೇಶ್ವರ, ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಇದು ಮೊನ್ನೆ ಪ್ರಾರಂಭ ಆಗಿರೋದಲ್ಲ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಆಗಿ ಈಗ 2ನೇ ಬಾರಿ ಈಗ ಹೊರಗಡೆ ತಂದಿರತಕ್ಕಂಥ ಪ್ರಕರಣ ಅಲ್ಲ. ಇದು 2011ರಲ್ಲಿ ಪ್ರಾರಂಭ ಆದಂಥದ್ದು. ಅವತ್ತಿನ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಏನು ಅವತ್ತು ಒಂದು ಹಲವಾರು ರಾಜ್ಯದ ಗಣಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನಿಟ್ಟರು, ಒಂದು ದಾಖಲೆಗಳನ್ನು. ಅದರಲ್ಲಿ ನನ್ನ ಆಡಳಿತದಲ್ಲಿ ತೆಗೆದುಕೊಂಡಂಥ 2 ನಿರ್ಣಯಗಳ ಬಗ್ಗೆ ಅವರು ಒಂದು ಮಾಹಿತಿಯನ್ನು ನಾಡಿನ ಜನತೆ ಮುಂದೆ ಇಟ್ಟಿದ್ದಾರೆ. ಓಕೆ. ಒಂದು ಜಂತ್ಕಲ್ ಮೈನಿಂಗು, ಮತ್ತೊಂದು ಸಾಯಿ ವೆಂಕಟೇಶ್ವರ. ಈ 2 ಪ್ರಕರಣದಲ್ಲಿ ಅವರ ಫೈಂಡಿಂಗ್ಸ್ ಏನು, ಅವರ ಫೈಂಡಿಂಗ್ಸ್ನ ಸಂಪೂರ್ಣ ಅರ್ಥ ಮುಖ್ಯಮಂತ್ರಿಯಾಗಿ ಅವರ ಒಂದು ತೀರ್ಮಾನಗಳು ಮಿಸ್ಕಂಡಕ್ಟ್ಗೆ ಒಳಪಟ್ಟಿದೆ ಅನ್ನೋದು ಅವ್ರು ಕೊಟ್ಟಂಥ ತನಿಖಾ ವರದಿ. ಅದರಲ್ಲಿ ಎಕ್ಸ್ಚಕ್ಕರಿಗೆ ಲಾಸ್ ಆಗಿದೆ ಅಂತಲೋ, ಮತ್ತು ಆ ಒಂದು ಇಂಪ್ಲಿಮೆಂಟ್ ಆಗಿದೆ ಕಿಕ್ ಅದು ಯಾವುದೂ ಇಲ್ಲ. ಮಿಸ್ಕಂಡಕ್ಟ್ ಆಗಿದೆ, ಮಿಸ್ಕಂಡಕ್ಟ್ ಆದ್ರೆ ಅಂತಕ್ಕಂಥ kickback ಒಂದು ಆಗಿಲ್ಲ. ಪದ. ಹೌದು. ಓಕೆ. ಅದ್ರ ಜೊತೆಗೆ ಇದು ಮಿಸ್ಕಂಡಕ್ಟ್ ಏನಿದೆ, ನಾವು ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ಗೆ ರೆಕಮೆಂಡ್ ಮಾಡಲ್ಲ, ಬಟ್ ಅದು ಸರ್ಕಾರಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಆ ಜಾಗ ಕೂಡ ಅವ್ರಿಗೆ ಹೋಗುತ್ತೆ ಅಂತಿದೆಯಾ ಸರ್? 550 ಎಕರೆ ಇವತ್ತು ಈ ಕ್ಷಣದವರೆಗೆ ಓಕೆ. ಆ ಜಾಗ ಆ ವ್ಯಕ್ತಿ ಹೋಗೇ ಇಲ್ಲ, ಆ ಕಂಪ್ನಿಗೆ ಹೋಗೇ ಇಲ್ಲ. ಓಕೆ. ಈ ಕ್ಷಣದವರೆಗೆ ಓಕೆ. ಇದು ಏನಾಗಿದೆ ಅಂದರೆ, ಯಾವಾಗ ಅಂದ್ರೆ ಸರ್ ಅದ್ರ ಒಂದು ನಿಮಿಷ. 550 ಎಕರೆ ಸರ್ಕಾರಕ್ಕೆ ಉಳಿಯತ್ತಾ ಆ ಆದೇಶ ಕೊಟ್ಟರು ಕೂಡ ಅದು ಹೆಂಗೆ ಅಂತ ಯಾಕೆ ಹೋಗಿಲ್ಲ? ಸರ್ಕಾರದಲ್ಲೇ ಇದೆ ಅದು. ಅವ್ರಿಗೆ ಹೋಗಲ್ವಾ ಅದು? ಈ ಕ್ಷಣದವರೆಗೂ ಹೋಗಿಲ್ಲ, ಅದು ರದ್ದು ಆಗಿದೆ. ಓಕೆ. ಓಕೆ. ರದ್ದು ಆಗೋಗಿದೆ ಅದು ಸಾಯಿ ವೆಂಕಟೇಶ್ವರ. ಇಲ್ಲಿ ಕುಮಾರಸ್ವಾಮಿ ಕೊಟ್ಟಿದ್ದಾನೆ 520 ಎಕರೆ ಅಂತ ಹೇಳಿ ಏನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ನಾನು ಕೊಟ್ಟಿರೋದಲ್ಲ. ಸರ್ಕಾರದಲ್ಲಿ ಯಾವುದೇ ಒಂದು ಇಲಾಖೆಗಳಲ್ಲಿ ಕೆಲವು ತೀರ್ಮಾನಗಳಾದಾಗ ಕೆಳ ಹಂತದಿಂದ ರೆಕಮೆಂಡೇಷನ್ಗಳು ಮಾಡ್ತಾರೆ. ಕೆಳ ಹಂತದಿಂದ ಗುಮಾಸ್ತರು ಫಸ್ಟ್ ಡಿವಿಷನ್ ಕ್ಲರ್ಕಿಂದಲೇ ಪ್ರಾರಂಭ ಆಗುತ್ತೆ. ಅಲ್ಲಿ ಆ ಫೈಲೇನು ಖಂಡಿಕೆಗಳನ್ನು ಎಕ್ಸ್ಪ್ಲೈನ್ ಮಾಡಿ ಅವರು ರಿಪೋರ್ಟ್ಗಳು ಕೊಡ್ತಾರೆ. ಅದೆಲ್ಲವನ್ನು ಪರಾಮರ್ಶಿಸಿ ಸೆಕ್ರೆಟ್ರಿ ಲೆವೆಲ್ಗೆ ಹೋದ ಮೇಲೆ ಸೆಕ್ರೆಟ್ರಿಯಿಂದ ಮುಖ್ಯಮಂತ್ರಿಗಳಿಗೆ ಬರುತ್ತೆ ರೆಕಮೆಂಡೇಷನ್ ಆಗಿ. ಅದರ ಮೇಲೆ ಮುಖ್ಯಮಂತ್ರಿಗಳು ಒಂದು ನೋಟ್ ಶೀಟಲ್ಲಿ ತಂದಿರ್ತಾರೆ, ಅದನ್ನು ಕ್ಲಿಯರ್ ಮಾಡ್ತಾರೆ. ಇದು ಮಾಮೂಲಿ ಮೊದಲಿಂದಲೂ ನಡ್ಕೊಂಬಂದಿರ್ತಕ್ಕಂಥದ್ದು ನಮ್ಮದು ವ್ಯವಸ್ಥೆನಲ್ಲಿ. ಇಲ್ಲಿ ಯಾತಕ್ಕೆ 2 ಪ್ರಕರಣಗಳು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಒಳಗಾಯಿತು? ಯಾವಾಗ 2008ರಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂತು, ಅಲ್ಲಿ ಹಲವಾರು ರೀತಿ ಕೆಲವು ಸಮಸ್ಯೆಗಳು ಅವರೇ ಮಾಡ್ಕೊಂಡ್ರು, ಕ್ರಿಯೇಟ್ ಮಾಡ್ಕೊಂಡ್ರು. ನಾವು ವಿರೋಧ ಪಕ್ಷದಲ್ಲಿದ್ದವು, 28 ಜನ ಶಾಸಕರಿದ್ದವು. ವಿರೋಧ ಪಕ್ಷಕ್ಕೆ ನಮ್ಮ ಕೆಲಸ ಏನು? ಸರ್ಕಾರ ದಾರಿ ತಪ್ಪಿದಾಗ ತಿದ್ದತಕ್ಕಂಥದ್ದು, ಅಕ್ರಮ ಮಾಡಿದಂಥದ್ದನ್ನು ಜನತೆ ಮುಂದೆ ಇಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇಲ್ಲಿ ರಾಗ ದ್ವೇಷದ ಪ್ರಶ್ನೆ ಅಲ್ಲ, ಯಾರ ಮೇಲೂ ಅಸೂಯೆ ಪಡೋದಲ್ಲ. ಈಗ ವಿರೋಧ ಪಕ್ಷದಲ್ಲಿ ನಮ್ಮನ್ನು ಕೂರಿಸಿರ್ತಕ್ಕಂಥದ್ದು ಸರ್ಕಾರವನ್ನು ಉತ್ತಮವಂತ ರೀತಿಯಲ್ಲಿ ನಡೆಯತಕ್ಕಂಥ ಒಂದು ವಾತಾವರಣವನ್ನು ನಾವು ಭಯಕ್ಕೆ ಅವ್ರನ್ನ ಇಟ್ಟು ಕೆಲಸ ಮಾಡಿಸ್ಬೇಕು ಅನ್ನೋದು ವಿರೋಧ ಪಕ್ಷದ್ದು. ಆ ಒಂದು ಹೋರಾಟದಲ್ಲಿ ಅವತ್ತು ನನ್ನ ಮೇಲೆ ಅವರು ನನ್ನ 20 ತಿಂಗಳ ಆಡಳಿತದಲ್ಲಿ ಏನಾದರೂ ಮೆಟೀರಿಯಲ್ ಸಿಕ್ಕಿದ್ರೆ ಕುಮಾರಸ್ವಾಮಿನೂ ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅಂತೇಳಿ ಆಗಿನ ಸರ್ಕಾರದಲ್ಲಿ ಒಂದು 3-4 ಡಿನೋಟಿಫಿಕೇಷನ್ ಸಬ್ಜೆಕ್ಟ್ ಇರ್ಬೋದು, ಈ 2 ಲೋಕಾಯುಕ್ತವ್ರು ಕೊಟ್ಟಿದ್ರಲ್ಲ ರಿಪೋರ್ಟು, ಇದರ ಮೇಲೆ ಅವ್ರು ಆ್ಯಕ್ಷನ್ ತಗೋಬೇಕು ಅನ್ನೋದಕ್ಕೆ ತೀರ್ಮಾನಕ್ಕೆ ಬಂದರು. ಅಂದ್ರೆ ಕುಮಾರಸ್ವಾಮಿ ಅವರೇ, ನೀವು ಹೇಳ್ತಿರೋದು ನಿಮ್ಮದೇ ದೋಸ್ತಿ, ಈಗಿರೋ ದೋಸ್ತಿ ಪಾಳ್ಯ ಅವತ್ತು ಮಾಡಿದ್ದು ಇವತ್ತು ನಿಮ್ಮ ಎಗನೆಸ್ಟ್ ಆಗಿರೋ ಕಾಂಗ್ರೆಸ್ನವ್ರು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ವಿರುದ್ಧ. ನಾನು ವಾಸ್ತವಾಂಶ ನಿಮ್ಮ ಮುಂದೆ ಇಡ್ತಾ ಇದ್ದೆ, ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಯಡಿಯೂರಪ್ಪನವರು, ಜನಾರ್ದನ್ ರೆಡ್ಡಿ ಅವರು ಕಾರಣ ಆದ್ರು, ಸಿದ್ದರಾಮಯ್ಯನವ್ರಿಗೆ ಅಸ್ತ್ರ ಆಯ್ತು. ಅಸ್ತ್ರ ಆಗಕ್ಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯವ್ರ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಮಾತನ್ನು ಹೇಳಿದ್ರು, ನೀವೊಂದು ಮಾತು ಹೇಳ್ತೀರಿ, 100 ಸಿದ್ದರಾಮಯ್ಯವ್ರು ಬಂದು ಕೂಡ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ. ಅವರೇನು ಹೇಳಿದ್ರು, ನಾನಲ್ಲ ಒಂದು ಕಾನ್ಸ್ಟೇಬಲಿಂದ ಅರೆಸ್ಟ್ ಮಾಡಿಸ್ತೀನಿ ಬೇಕಿದ್ರೆ ಅಂತ. ಅಂದರೆ ನನ್ನ ಪ್ರಶ್ನೆ, ನೀವು ಸಿದ್ದರಾಮಯ್ಯನವ್ರ ಹತ್ರ ವಿರುದ್ಧ ಮಾಡಿದರೆ ಅದು ದ್ವೇಷ ರಾಜಕಾರಣ ಅಲ್ಲ, ಅವರು ಮಾಡಿದ್ರೆ ದ್ವೇಷ ರಾಜಕಾರಣ? ಈ ಪ್ರಶ್ನೆ ನಾನು ಕೇಳಿ. ನಾನು ಯಾವುದೇ ಕಾರಣಕ್ಕೂ
ದ್ವೇಷದ ರಾಜಕಾರಣ ಅಂತಕ್ಕಂಥ ಪದ ಬಳಸಲ್ಲ. ಓಕೆ. ನಾನು ಈ ಕ್ಷಣದವರೆಗೆ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಎಂದೂ ಬಳಸಿಲ್ಲ. ಓಕೆ. ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ನಿಮ್ಮ ಮುಖಾಂತರ ನಾಡಿನ ಜನತೆಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ನಮ್ಮ BJP ಸ್ನೇಹಿತರ ಜೊತೆ ಸರ್ಕಾರ ಏನು ಮಾಡಿದೆ, ಮುಖ್ಯಮಂತ್ರಿಯಾದ ಕೇವಲ 35-40 ದಿವಸಗಳಲ್ಲಿ ನನ್ನ ಮೇಲೊಂದು ಆಪಾದನೆ ಬಂತು. ನಮ್ಮ ಅಂಗಪಕ್ಷದ MLCಯಿಂದಲೇ 150 ಕೋಟಿ ಗಣಿ ಮಾಲೀಕರ ಹತ್ರ ಕುಮಾರಸ್ವಾಮಿ ಅವರು ಕಲೆಕ್ಷನ್ ಮಾಡಿದ್ರು ಅಂತೇಳಿ ಫೋಟೋಗಳು ಬಂತು. ಚೆನ್ನಗಪ್ಪ ಅವ್ರ ಮುಂದೆ, ಭಾಳ ಚೆನ್ನಗಪ್ಪ ಅವ್ರ ಮುಂದೆ ದುಡ್ಡು ಇಟ್ಟಿದ್ದು ಇವೆಲ್ಲ ಬಂತು ಎಲ್ಲ. ಇಲ್ಲಿ ನನ್ನ ಮೇಲೆ ಆ ರೀತಿ ಆಪಾದನೆ ಮಾಡಿದ್ರು ಅಂತೇಳಿ ಇವತ್ತು ನಾನು ಆ ಪ್ರಕರಣದಲ್ಲಿದ್ದಂಥವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ನನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಯಾರ ಮೇಲಾದರೂ ದ್ವೇಷದ ರಾಜಕಾರಣ ಮಾಡಿದರೆ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ತೊಂದರೆ ಕೊಡಬೇಕು ಅಂತೇಳಿ ಅಧಿಕಾರಿಗಳನ್ನು ಬಳಕೆ ಮಾಡ್ಕೊಂಡಿದ್ರೆ, ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾರೆ ನನ್ನ ಹೆಂಡ್ತಿ, ನನ್ನ ಮಕ್ಕಳು, ಅದೇನೋ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸಿದ್ರು ಅಂತೇಳಿ. ಇವತ್ತು ಹೇಳ್ತೇನೆ, ನಾನು ತಾಯಿ ಚಾಮುಂಡೇಶ್ವರಿನ ನಂಬಿರ್ತಕ್ಕಂಥವನು. ಶಿವಕುಮಾರ್ ಅವರ ಕುಟುಂಬದ ಪ್ರಶ್ನೆ ಬಂದಾಗಲೂ ನನ್ನ ಮುಂದೆ ಯಾವ ಫೈಲು ಬಂದಿಲ್ಲ. ನಾನು ಯಾವುದೇ ರೀತಿ ಅದರ ಬಗ್ಗೆ ಸಣ್ಣತನದಲ್ಲೂ ಆ ಕಡೆ ಗಮನ ಕೊಟ್ಟಿಲ್ಲ. ಒಂದು ಪ್ರಶ್ನೆ ನಿಮಗೆ ಕುಮಾರಸ್ವಾಮಿ ಅವರೇ, ಕಳೆದ ಒಂದು 4-5 ತಿಂಗಳಿಂದ ಒಂದು ಪ್ಯಾಟರ್ನ್ ಇದೆ. ದೇವೇಗೌಡರ ಕುಟುಂಬ, ಸ್ಪೆಷಲಿ ಕುಮಾರಸ್ವಾಮಿ ಅವ್ರ ಮೇಲೆ ಏನಾದರೂ ಸಿಕ್ಕಿದ್ರೆ ಕಾಯ್ತಿರ್ತಾರೆ ಅನ್ನೋದೊಂದು ಈಗ ಪಬ್ಲಿಕಲ್ಲಿ ಒಂದು ಪರ್ಸೆಪ್ಷನ್ ಆಗಿಬಿಟ್ಟಿದೆ ಇದು. ಇವಾಗ ನೋಡಿ, ಈಗ R ಅಶೋಕ್ ಇದ್ದಾರೆ, ಲೀಡರ್ ಆಫ್ ಅಪೋಸಿಷನ್, ವಿಜೇಂದ್ರ ಅವರಿದ್ದಾರೆ, BJP ಕರ್ನಾಟಕ ಚೀಫ್. ಬಟ್ ಅವ್ರ ಮೇಲೆ ಏನು ಅಗ್ರೆಷನ್ ಕಾಣಿಸ್ತಿಲ್ಲ ಕಾಂಗ್ರೆಸ್ ಇಂದ. ಬಟ್ ಫೋಕಸ್ ಕುಮಾರಸ್ವಾಮಿ ಮೇಲಿದೆ. ಕುಮಾರಸ್ವಾಮಿ ದೇವೇಗೌಡರ ಫ್ಯಾಮಿಲಿ ಯಾಕೆ ಅಂತ ಇಲ್ಲಿ ಕರ್ನಾಟಕ ರಾಜ್ಯದ ಪಾಲಿಟಿಕ್ಸ್ನಲ್ಲಿ ನೀವು ಕಳೆದ 50 ವರ್ಷದ ಇತಿಹಾಸ ತೆಗೀರಿ, 50-60 ವರ್ಷದ ಇತಿಹಾಸಗಳು. ಬಹುಶಃ 1973ರಿಂದ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾದ ನಂತರದ ದಿನದಿಂದ ಈ ಕ್ಷಣದವರೆಗೆ ನೀವು ಯಾವುದೇ ಒಂದು ರಾಜಕೀಯದ ಪ್ರಕರಣ ತೆಗೀರಿ, ಬೆಳವಣಿಗೆಗಳು, ಅದು ದೇವೇಗೌಡರ ಕುಟುಂಬದ ಸುತ್ತನೇ ಸುತ್ತದೆ. 73ನೇ ಇಸ್ವಿಯಿಂದ. ಯಾಕೆ? ಕಾರಣ, ದೇವೇಗೌಡರು ವಿರೋಧ ಪಕ್ಷದ, ಬಹುಶಃ ಅವರು ಯಾವಾಗಲೂ ಹೇಳ್ತಾರೆ, ಆ ವಿರೋಧ ಪಕ್ಷದ ನಾಯಕರಾಗಿ ದೇವರಾಜ ಅರಸು ಮುಖ್ಯಮಂತ್ರಿಗಳಿದ್ದಾಗ ಆ 5 ವರ್ಷದ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರೇನು ಕೆಲಸ ಮಾಡಿದರು, ನನ್ನ ರಾಜಕೀಯ ಜೀವನದ ಅತ್ಯಂತ ಒಂದು ನೆಮ್ಮದಿ ತಂದಂಥ ಒಂದು ಯಶಸ್ವಿ ರಾಜಕಾರಣ ಅಂತಕ್ಕಂಥದ್ದನ್ನು ದೇವೇಗೌಡರು 100 ಬಾರಿ ಹೇಳಿದ್ದಾರೆ. ಆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದು. ಇದು ಯಾಕೆ ಹೇಳ್ತೀನಿ ಅಂದರೆ, ಅವರು ವಿರೋಧ ಪಕ್ಷದ ನಾಯಕರಾಗಿ ಒಂದು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಬಹುಶಃ ಒಡ್ಡರ್ಸೆ ನಮ್ಮ ರಘುರಾಮ್ ಶೆಟ್ಟರು ಅಂತಲೇ ಯಾರೋ ಇದ್ರಲ್ಲ, ಮಾಧ್ಯಮದ ಸ್ನೇಹಿತರು, ಅವರು ಒಂದು ಆರ್ಟಿಕಲ್ ಮಾಡ್ತಾರೆ. ದೇವೇಗೌಡರು ದೇವರಾಜ ಅರಸು ಅವರ ಅವಧಿ ಏನಿದೆ 5 ವರ್ಷ, ಅದನ್ನು ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ಗೆ ಇಡಬೇಕು. ಆ 5 ವರ್ಷದ ಆ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷದ ನಡವಳಿಕೆ ಬಗ್ಗೆ ಅಂತ ಹೇಳಿ ಒಂದು ಆರ್ಟಿಕಲ್ ಮಾಡಿದ್ದಾರೆ, ನೋಡಿದ್ದೀನಿ ನಾನು. ದೇವೇಗೌಡರು ಅವರು ಯಾವುದೇ ರೀತಿಯಲ್ಲಿ ವಿರೋಧ ಪಕ್ಷದ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಮಾಹಿತಿಗಳ ಆಧಾರದ ಮೇಲೆ ಚರ್ಚೆ ಮಾಡ್ಕೊಂಬರ್ತಕ್ಕಂಥದ್ದು ಅವತ್ತಿಂದಲೇ ಪ್ರಾರಂಭ ಆಯಿತು. ಈಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದರು, ಅದೆಲ್ಲ ಯಾವ ರೀತಿ ಆಗಿದ್ದು ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಅವೆಲ್ಲ ಅಪ್ರಸ್ತುತ. ಈಗ ಅದಾದ ಮೇಲೆ ದೇವೇಗೌಡರಿಗೆ ರಾಮಕೃಷ್ಣ ಹೆಗಡೆ ಅವರಿಗೂ ಒಂದು ಭಿನ್ನಾಭಿಪ್ರಾಯಗಳು ಬಂತು. ಯಾವ ಕಾರಣಕ್ಕೆ ಬಂತು, ಅದು ಒಂದು ಇತಿಹಾಸ ಇದೆ.